ನಾಲ್ಕಲ್ಲಿ ಬ್ಯಾಗ್ ಬಿಡ್ತೈತಿ ನಾ ಬಡ್ದು ಮಾವ ಮಳಿ 2 ರೂಪಾಯಿ 3 ದಿನ ಮತ್ತು ಇನ್ನೇನು ಆಗೈತಲ್ಲ ಹೋಗಿ ನೋಡ್ಬಂದೆ ಒಂದ್ಸರಿ ಇಲ್ಲೇ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿದ್ರಲ್ಲ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸಿದೆ ಅಮ್ಮಿನಗಡ್ ಸಂತೆ ಹೇಗಿತ್ತು ನಿನ್ನೆ ದಿನ. ಅಂದರೆ ನಿನ್ನೆ ಅಂತಲ್ಲ, ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ. ಇದು ನಿನ್ನೆ ದಿನ ಯಾರಾದರೂ ಸಂತೆಗೆ ಬಂದಿದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಿರ್ತಾರೆ. ಇನ್ನು ಕೆಲವು ಜನ ಬೇಗ ಸಂತೆಯಲ್ಲಿ ಮರಿಗಳನ್ನ ಅಪ್ಪಿ ತಗೊಂಡು ಬೇಗನೆ ಸಂತೆ ಬಿಟ್ಟು ಹೋಗಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಯಾಕಂದರೆ ನಿನ್ನೆ ಸ್ವಲ್ಪ ಸಂತೆ ಅಂದರೆ ಕಡಿಮೆ ಆಗ್ತಿದ್ದಂಗೆ ಕೂಡ ಮತ್ತೆ ಮಳೆ ಬರೋದಕ್ಕೆ ಶುರು ಮಾಡಿತ್ತು. ಹಾಗಾಗಿ ನಮ್ಮ ಕಡೆ ಒಂದು ನಿರಂತರವಾಗಿ ಮಳೆ ಇದೆ. ಆ ಕಾರಣಕ್ಕೆ ತುಂಬ ಜನ ನನ್ನ ಹತ್ರ ಮರಿಗಳನ್ನ ತಗೋತಿರ್ತೀರ, ತುಂಬ ಜನ ಫೋನ್ ಮಾಡಿರ್ತೀರ. ಹಾಗಾಗಿ ನಿಮ್ಗೊಂದು ಕ್ಲಾರಿಟಿ ಕೊಡ್ತಿದ್ದೀನಿ. ಇಂಥ ಟೈಮಲ್ಲಿ ನೀವು ಮರಿಗಳನ್ನ ತಗೊಳ್ಳೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಜೊತೆಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೀವು ನೋಡಬೇಕು. ಜೊತೆಗೆ ಯಾಕಂದರೆ ನಾನು ಏನೆಲ್ಲ ಹೇಳ್ತೀನಿ, ಮಳೆಗಾಲದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ನಿಮಗೆ ಕಂಡು ಬರುತ್ತೆ ಮತ್ತು ಅವುಗಳಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿರುವಂಥ ಮರಿಗಳ ಬಗ್ಗೆ ನಿಮಗೆ ಮತ್ತು ನಾನು ಮೊದಲೇ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಇಲ್ಲಿರುವಂಥ ಎಲ್ಲ ಮರಿಗಳು 35 ಮರಿಗಳಿದೆ. ಈ ಎಲ್ಲ ಮರಿಗಳನ್ನ ನಾನು ನಮ್ಮ ಅಕ್ಕ ಪ್ರಭಾ ಮಣಿಗೆ ಕಳಿಸ್ಕೊಟ್ಟಿರೋ ಮರಿಗಳು. ಫಾರ್ಮಲ್ಲಿ ಮರಿಗಳು ನೀಟಾಗಿದೆ. ಕೆಲವೊಂದು ಮರಿಗಳು ಈಗಾಗಲೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ. ಇವರು ಮರಿಗಳನ್ನ ಕೊಟ್ಟ ತಕ್ಷಣ ಇವ್ರು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಿಂದ ಇವರು ತುಂಬಾ ನೀಟಾಗಿ ಕೆಲಸ ಮಾಡ್ತಾರೆ. ಮರಿಗಳಿಗೆ ಏನು ತಿನ್ನೋದು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ, ಮಾಮೂಲಿ ಇದ್ದೇ ಇರುತ್ತೆ, ಎಲ್ಲರೂ ಕೊಡೋ ಥರ ಕೊಡುತ್ತೆ. ಬಟ್ ಇವರು ಸ್ಟಾರ್ಟಿಂಗಲ್ಲಿ ಮರಿಗಳನ್ನ ತಗೊಂಡ ತಕ್ಷಣ ಸುಮಾರು ಒಂದು 25ರಿಂದ 22 ದಿನಗಳ ಕಾಲ ಮರಿಗಳಿಗೆ ನೀರನ್ನು ಕಾಯಿಸಿ ಆರಿಸಿ ಕುಡಿಸ್ಕೊಡ್ತಾರೆ. ಆ ಥರ ಒಂದು ಫಾರ್ಮಲ್ಲಿ ಮರಿಗಳನ್ನ ತಗೊಂಡು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು, ಇದು ಅಮ್ಮಿನಗಡ್ ಸಂತೆಯ ಬೆಳಗಿನ ಜಾವದ ದೃಶ್ಯಾವಳಿ ಇದು. ಇದು ಈ ಟೈಮ್ ಬಂದ್ಬಿಟ್ಟು ಒಂದು 6 ಗಂಟೆ 20 ನಿಮಿಷ 22 ನಿಮಿಷ ಆಗಿತ್ತು. ಆ ಟೈಮಲ್ಲಿ ನಾನು ತೆಗೆದಿರುವಂಥ ಒಂದು ವಿಡಿಯೋ. ನೋಡ್ಬೋದು, ಮರಿಗಳು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಂಥ ದೊಡ್ಡ ಸಂಖ್ಯೆಯಲ್ಲಿ ಮರಿಗಳೇನು ಸೇರಿಕೊಂಡಿಲ್ಲ. ಸುಮಾರಾಗಿ ಮರಿಗಳು ಸೇರಿತ್ತು. ಬಟ್ ಬರ್ತಾ ಹೆಚ್ಚು ಕಡಿಮೆ ಮರಿಗಳು ಬಂದಿತ್ತು. ಬಟ್ ಮರಿಗಳು ಬಂದಿದ್ರು ಕೂಡ ಮಾರುಕಟ್ಟೆ ಏನು ಆ ಥರ ಕಡಿಮೆನೂ ಇರಲ್ಲ, ಹೆಚ್ಚು ಕೂಡ ಇರಲ್ಲ, ನಾರ್ಮಲಾಗಿ ಮಾರುಕಟ್ಟೆ ಇತ್ತು. ಬಟ್ ಮರಿಗಳು ಕೂಡ ನೀಟಾಗೆ ಬಂದಿತ್ತು. ಬಟ್ ಈ ಥರ ಮರಿಗಳು ಬಂದಂಥ ಟೈಮಲ್ಲಿ ಯಾವ ಥರ ಕಾಯಿಲೆಗಳಿರುತ್ತೆ ಅಂತ ಕಾಣೋದಕ್ಕೆ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಮರಿಗಳು ಆಲ್ರೆಡಿ ಮಳೆಗೆ ಸಿಕ್ಕಾಕೊಂಡು ಮಂಕಾಗಿರುತ್ತೆ. ಆ ಮರಿ ನೀಟಾಗಿದೆಯೋ ನೀಟಾಗಿ ಇಲ್ವೋ ಅಥವಾ ಅದಕ್ಕೆ ಯಾವುದಾದ್ರೂ ಕಾಯಿಲೆ ಕಸಾಯ ಅಂಡ್ಕೊಂಡು ಬಿಟ್ಟಿತ್ತು ಅಂತ ನಿಮ್ಗೆ ಕ್ಲಾರಿಟಿ ಕೂಡ ಗೊತ್ತಾಗಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಈ ಥರ ರೋಗ ರುಜಿನಗಳಾಗಿರ್ಬೋದು, ಈ ಥರ ಸಣ್ಣ ಪುಟ್ಟ ಕಿರಿಕಿರಿ ಪ್ರಾಬ್ಲಮ್ ಇವೆಲ್ಲ ಸರ್ವೇ ಸಾಮಾನ್ಯ. ಇಂಥ ಟೈಮಲ್ಲಿ ಮರಿಗಳು ತೊಗೊಳ್ಳೋರು, ಸಂತೆಗೆ ಬರೋರು ಅಥವಾ ಎಲ್ಲೇ ಮರಿಗಳನ್ನ ತೊಗೊಳ್ಳೋರು ನೀಟಾಗಿ ಮರಿಗಳನ್ನ ನೋಡ್ಕೊಂಡು ತಗೋಬೇಕು. ಯಾಕಂದರೆ ನೀವು ಎಂಥ ಮರಿಗಳನ್ನ ನೀಟಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ, ಮರಿಗಳಿಗೆ ಏನೋ ಕಾಯಿಲೆಗಳಿಲ್ಲ ಅಂತ ನೀವು ಅಂದ್ಕೊಂಡ್ರೂ ಕೂಡ ಮರಿಗಳಿಗೆ ಕಾಯಿಲೆಗಳು ಈ ಟೈಮಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇರೋದು ಕೂಡ ಸತ್ಯ. ಹಾಗಾಗಿ ಮರಿಗಳನ್ನ ದಯವಿಟ್ಟು ನೋಡ್ಕೊಂಡು ತಗೋದ್ರೆ ತುಂಬಾ ಅನುಕೂಲ. ನೀವು ಹೆಚ್ಚು ಕಡಿಮೆ ಮರಿಗಳಿಗೆ ಯಾಮಾರು ತಗೊಂಡ್ರೆ ಮರಿಗಳಿಗೆ ಮುಖ ಊದ್ಕೊಳ್ಳೋದು, ಮುಖ ಒಂಥರ ಪಿಂಕ್ ಕಲರ್ ಆಗೋದು, ಜೊತೆಗೆ ಬೇದಿಗಳು ತುಂಬಾ ಮಾಡ್ಕೊಳ್ಳೋದು, ಮರಿಗಳು ಹೆಚ್ಚು ಕಡಿಮೆಯಾಗಿ ಸಾವನ್ನು ಒಪ್ಪೋದು, ಮರಿಗಳ ಬಾಯಲ್ಲಿ ನೊರೆ ಥರ ಬರೋದು, ಜೇನು ತೊಟ್ಟೆ ಥರ ಬರೋದು, ಈ ಥರ ಕಾಯಿಲೆಗಳು ಇಂಥ ಟೈಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅದು ಕೂಡ ಮಳೆಗಾಲ. ನೋಡ್ಬೋದು ಅಮ್ಮಿನಗಡ್ ಸಂತೆ ಹೇಗಿದೆ ಅಂತ. ನೀವು ನಿನ್ನೆ ದಿನ ಮಾಡಿರುವಂಥ ಒಂದು ವಿಡಿಯೋ ಇದು. ಮೊನ್ನೆ ದಿನ ಕೂಡ ಮಳೆ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ. ಬಟ್ ನಾನು ಮೊನ್ನೆ ಶನಿವಾರದ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ನನಗೂ ಕೂಡ ಸ್ವಲ್ಪ ಕೆಮ್ಮು ಜ್ವರ ಬಂದುಬಿಟ್ಟಿದೆ. ಹೀಗಾಗಿ ನಮ್ಮ ಕಡೆ ವಾತಾವರಣ ಸರಿ ಇಲ್ಲ. ಆ ಕಾರಣಕ್ಕೆ ನಾನು ವಿಡಿಯೋಗಳನ್ನ ಮಾಡಿಲ್ಲ. ಬಟ್ ನಿನ್ನೆ ಸಂತೆ ಒಂದು ವಿಡಿಯೋ ಮಾಡಿದೆ. ನೋಡ್ಬೋದು ಇಲ್ಲಿರುವಂಥ ಮರಿಗಳನ್ನ ನಿನ್ನೆ ದಿನ ನಮ್ಮ ಅಕ್ಕನಿಗೆ ಕಳಿಸ್ಕೊಟ್ಟಿರುವಂಥ ಮರಿಗಳು. ಸಣ್ಣ ಪುಟ್ಟ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಕಡಿಮೆ ಬಜೆಟಲ್ಲಿ ಸಣ್ಣ ಮರಿಗಳನ್ನ ಅವ್ರು ಕಳಿಸ್ಕೊಡು ಅಂತಿರ್ತಾರೆ. ಯಾಕಂದರೆ ಅವರಿಗೆ ತುಂಬ ನಾಲೇಜ್ ಇದೆ. ಎಷ್ಟೇ ಸಣ್ಣ ಮರಿಗಳನ್ನ ಕೊಟ್ಟರು ಅವರು ಏಕದಮ್ ತಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡುವಂಥ ಒಂದು ಮೆಂಟಾಲಿಟಿ ತುಂಬಾ ಇದೆ. ಹಾಗಾಗಿ ಅವರಿಗೆ ನಾನು ಸಣ್ಣ ಮರಿಗಳನ್ನ ಕೊಟ್ಟರು ಕೂಡ ಅವ್ರೇನು ಹೆದರ್ಕೊಳ್ಳೋದಿಲ್ಲ. ಯಾಕಂದರೆ ಮರಿಗಳನ್ನ ಅವ್ರು ನೀಟಾಗಿ ಕವರ್ ಮಾಡ್ತಾರೆ. ಇಂಥ ಮರಿಗಳನ್ನ ತೊಗೊಂಡು ಇಂಥ ಮಳೆಗಾಲದಲ್ಲಿ
ಸಣ್ಣ ಮರಿಗಳನ್ನ ತೊಗೊಂಡು ಅವನ್ನ ನಿಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ತುಂಬಾ ಕಷ್ಟದ ಕೆಲಸ. ಬಟ್ ನಿನ್ನೆ ದಿನ ಇವ್ರಿಗೆ ಮರಿಗಳನ್ನ ಕೊಟ್ಟಿದ್ದೀನಿ. ಸೊ ಮೊನ್ನೆ ಕೂಡ ಇವ್ರಿಗೆ ಮರಿಗಳನ್ನ ಕೊಟ್ಟಿದ್ದೀನಿ. ನೋಡ್ಬೋದು ಮರಿಗಳನ್ನ ಯಾವ ಥರ ಕಾಣಿಸ್ತಿದೆ. ಮರಿಗಳು ಚೆನ್ನಾಗಿದೆ, ಮರಿಗಳು ನೀಟಾಗಿದೆ, ಒಳ್ಳೆ ಸೈಜಲ್ಲೇ ಇದೆ. ಬಟ್ ತುಂಬ ಗಲೀಜಿರುವಂಥ ವಾತಾವರಣ. ಯಾಕಂದ್ರೆ ಮಳೆ ಇದೆ, ಇಂಥ ಮಳೆಗಾಲದಲ್ಲಿ ಇಂಥ ಮರಿಗಳನ್ನ ಲೋಡ್ ಮಾಡಿದ ಮೇಲೆ ನಮ್ಮ ಕೆಲಸ ಅಷ್ಟೊಂದು ಈಸಿಯಾಗಿರೋದಿಲ್ಲ. ಮರಿಗಳನ್ನ ಕೊಟ್ಟಾದ್ಮೇಲೆ ಆ ಮರಿಗಳನ್ನ ತೊಗೊಂಡು ಅವ್ರು ಯಾವ ಥರ ಸಾಕೋತಾರೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಇಂಥ ಮರಿಗಳನ್ನ ಕೊಟ್ಟ ಮೇಲೆ ಆ ಮರಿಗಳನ್ನ ಅವರು ನೀಟಾಗಿ ಸಾಕೊಂಡ್ರೆ ನಮಗೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ. ಇಲ್ಲಾಂದರೆ ಮರಿಗಳು ಕೂಡ ತದ್ವ ಆಗಿಬಿಟ್ರೆ ಮರಿಗಳು ಕೂಡ ಹೊಂಟೋಗ್ಬಿಡ್ಬೋದು. ಅಂಥ ಒಂದು ಭಯಾನಕ ವಾತಾವರಣ. ಯಾಕಂದ್ರೆ ನಮ್ಮ ಕಡೆ ಮಳೆ ಇದೆ. ಸೊ ನಿನ್ನೆ ದಿನ ನೋಡಿರಬೇಕು, ತುಂಬ ಜನಕ್ಕೆ ಸಂತೆಗೆ ಬಂದಿರ್ತೀರ, ಇನ್ನು ಕೆಲವು ಜನ ಬಂದಿರೋದಿಲ್ಲ. ನಮ್ಮ ಕಡೆ ತುಂಬಾ ಮಳೆ ಇದೆ. ಈ ಮಳೆ ಸುಮಾರು ಒಂದು 15 ದಿನದಿಂದ ಮಳೆ ಹಿಂಗೆ ಇದೆ. ಜಾಸ್ತಿ ಮಳೆ ಏನು ಬರೋಂಗಿಲ್ಲ, ಬಟ್ ಬಂದರೂ ಕೂಡ ಹಾಗೆ ಬಂದು ಹಾಗೆ ಹೊಂಟೋಗ್ಬಿಡ್ತೀವಿ. ಇಂಥ ವಾತಾವರಣ ನಮ್ಮ ಕಡೆ ನಿರ್ಮಾಣವಾಗಿದೆ. ಹಾಗಾಗಿ ನಾನು ಕೂಡ ತುಂಬ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಇಂಥ ಟೈಮಲ್ಲಿ ಮರಿಗಳನ್ನ ಕೊಟ್ಬಿಟ್ರೆ ಕೆಲವೊಬ್ಬರಿಗೆ ಹೊಸಬ್ರು ಇರ್ತಾರೆ, ಕೆಲವೊಬ್ರು ಹಳಬ್ರು ಇರ್ತಾರೆ. ಹಳಬ್ರಿದ್ರೇನೋ ನೋ ಪ್ರಾಬ್ಲಮ್, ಹೆಚ್ಚು ಕಡಿಮೆ ಅವರೇನೋ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ, ಹೆಂಗೋ ಸರ್ಕಸ್ ಮಾಡಿಕೊಂಡು ಮರಿಗಳನ್ನ ತಮ್ಮ ಫಾರ್ಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ. ಬಟ್ ಹೊಸ ಫಾರ್ಮಲ್ಲಿ ಅಥವಾ ಸಣ್ಣ ಪುಟ್ಟ 2, 4, 5 ಮರಿಗಳನ್ನ ತೊಗೊಳ್ಳೋರಿಗೆ ಯಾವುದೇ ರೀತಿ ಅನುಭವಗಳಿರಂಗಿಲ್ವಲ್ಲ. ಸೊ ಹಾಗಾಗಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೂ ಕೊಟ್ಟಿದ್ದಕ್ಕೂ ಕೂಡ ನಮಗೂ ಹೆಸರು ಕೆಟ್ಟ, ಜೊತೆಗೆ ತೊಗೊಂಡವ್ರಿಗೆ ತುಂಬ ಲಾಸ್ ಆಗುತ್ತೆ. ಆ ಒಂದು ಕಾರಣಕ್ಕೆ ನಾನು ಮರಿಗಳನ್ನ ಸ್ವಲ್ಪ ನೋಡಿಕೊಂಡು ಕೊಡೋದು. ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕೇಳಿ ನಾನು ಕೊಡೋಂಗಿಲ್ಲ. ಯಾಕಂದರೆ ವಾತಾವರಣ ಸರಿ ಇಲ್ಲ. ಇಂಥ ಟೈಮಲ್ಲಿ ಏನೋ ಮರಿಗಳನ್ನ ಕೊಟ್ಟರಾಯ್ತು ಅಂತ ಕೊಟ್ಬಿಟ್ರೆ ಆಮೇಲೆ ಮರಿಗಳು ಹೆಚ್ಚು ಕಡಿಮೆ ಆಗಿಬಿಟ್ರೆ ಪಾಪ ಮರಿಗಳನ್ನ ತೊಗೊಂಡ್ರೆ ನಮ್ಮ ಹತ್ರ ಲಾಸ್ ಆಗಿಬಿಟ್ರೆ ಅವ್ರಿಗೂ ಕೂಡ ಒಂಥರ ಮಾನಸಿಕ ನೆಮ್ಮದಿ ಕೂಡ ಕಳ್ಕೊಂಡು ಬಿಡ್ತಾರೆ. ಯಾಕಂದರೆ ಸಾಕಿರೋದು ಒಂದು 4-3 ಮರಿ ಸಾಕಿರ್ತಾರೆ, ಅದರಲ್ಲಿ 1-2 ಮರಿ ಹೊಂಟೋಗ್ಬಿಟ್ರೆ ಅವ್ರು ಏನು ಮಾಡ್ದಂಗೆ ಆಯಿತು. ಆ ಕಾರಣಕ್ಕೆ ಮರಿಗಳನ್ನ ಸ್ವಲ್ಪ ನಾನು ನೋಡಿಕೊಂಡು ಕೊಡ್ತೀನಿ. ಅಕಸ್ಮಾತ್ ಯಾರಾದರೂ ಮರಿಗಳನ್ನ ನನಗೆ ಈ ವಾರ ಮರಿಗಳನ್ನ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಮರಿಗಳನ್ನ ಕಳಿಸ್ಕೊಡಿ ಅಂದಿದ್ರು. ನಾನು ವಾತಾವರಣ ನೋಡಿಕೊಂಡು ಮರಿಗಳನ್ನ ಕಳಿಸ್ಕೊಡೋದಿಲ್ಲ ಅಂತ ಸುಮಾರು ಜನಕ್ಕೆ ನಾನು ಮರಿಗಳನ್ನ ಕೊಟ್ಟಿಲ್ಲ. ಯಾಕಂದರೆ ವಾತಾವರಣ ಹಾಗಿತ್ತು. ನಾವು ರೇಟಲ್ಲಿ ಹೆಚ್ಚು ಕಡಿಮೆ ಇರುತ್ತೆ, ಅದು ಮ್ಯಾಟ್ರ್ ಅಲ್ಲ. ಬಟ್ ಕೊಟ್ಟಂಥ ಮರಿ ಸುರಕ್ಷಿತವಾಗಿ ಅವ್ರ ಮನೆಗೆ ತಲುಪಿ ಅಲ್ಲಿ ನೀಟಾಗಿದ್ದರೆ ನಮಗೂ ಕೂಡ ಚೆನ್ನಾಗಿ. ಕೊಟ್ಟ ಮೇಲೆ ಅಕಸ್ಮಾತ್ ಹೆಚ್ಚು ಕಡಿಮೆ ಏನಾದರೂ ಆಗಿಬಿಟ್ರೆ ಆಮೇಲೆ ನಮಗೂ ಕೂಡ ಒಂಥರ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಈ ಥರ ಕೊಟ್ಟ ಮರಿಗಳು ಹಿಂಗೆ ಆಗಿಬಿಟ್ರೆ ನಮಗೂ ಕೂಡ ಸಮಸ್ಯೆನೇ, ಮತ್ತು ನಮಗೂ ಕೂಡ ಒಂಥರ ಇರುಸು ಕೂಡ ಶುರು ಆಗಿಬಿಡುತ್ತೆ. ಸೊ ನೋಡ್ಬೋದು, ಈ ಥರ ಮರಿಗಳನ್ನ ಕಳಿಸ್ಕೊಟ್ಟಂಥ ಟೈಮಲ್ಲಿ ಅವುಗಳನ್ನ ನಿಮ್ಮ ಫಾರ್ಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಯಾರಾದರೂ ಮರಿಗಳನ್ನ ತೊಗೊಳ್ಳೋರಿದ್ದರೆ ತೊಗೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ದಯವಿಟ್ಟು ನಿಧಾನ ಮಾಡಿ. ಜಾಸ್ತಿ ಸಂಖ್ಯೆಯಲ್ಲಿ ಮರಿ ತೊಗೋಬೇಕು ಅಂದ್ಕೊಂಡಿದ್ರೆ ಕಡಿಮೆ ಸಂಖ್ಯೆಯಲ್ಲಿ ಮರಿಗಳನ್ನ ತೊಗೊಂಡು ನಿಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಸಿಕ್ಕಾಪಟ್ಟೆ ಮರಿಗಳನ್ನ ತೊಗೊಂಡ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಜೊತೆಗೆ ಮರಿಗಳನ್ನ ಯಾರಾದರೂ ಹೊಸದಾಗಿ ಮರಿಗಳನ್ನ ತೊಗೊಂಡ್ರೆ ಒಂದು 20 ಡೇಸ್ ತನಕ ನೀವು ಕಾಯಿಸಿ ಆರಿಸಿ ನೀರನ್ನು ಕುಡಿಸಿ ತುಂಬಾ ಬೆಸ್ಟು ಅಂತ ಹೇಳ್ತಾ ಇವತ್ತಿನ ಈ ಮಳೆಗಾಲದ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಮಂಗಳವಾರ ತುಂಬ ಜನ ಮರಿಗಳನ್ನ ಕೇಳಿದ್ದೀರಾ. ಸೊ ಹೆಚ್ಚು ಕಡಿಮೆ ಮರಿಗಳನ್ನ ಕೊಡ್ತೀನಿ. ಜಾಸ್ತಿ ಮರಿಗಳನ್ನ ಕೊಟ್ಟರೆ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.